ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಮೆರಿಕಾದಲ್ಲಿ ಚುನಾವಣೆ ಮುಗಿದ ಕೂಡಲೇ ದೊಡ್ಡ ಮಟ್ಟಿನ ಬೆಳವಣಿಗೆಗಳು ನಡೆಯೋದಕ್ಕೆ ಶುರುವಾಗಿದೆ. ನಾವು ಈ ಹಿಂದಿನ ಸರಣಿ ವಿಡಿಯೋಗಳಲ್ಲಿ ಟ್ರಂಪ್ ಅಧಿಕಾರ ವಹಿಸಿಕೊಂಡ ನಂತರ ಯಾವೆಲ್ಲ ಬದಲಾವಣೆಗಳು ಮಾಡಬಹುದು ಅನ್ನುವ ಬಗ್ಗೆ ತಿಳಿಸ್ತಾ ಇದ್ವಿ. ಆದರೆ ಲೆಕ್ಕಾಚಾರವನ್ನ ಉಲ್ಟಾ ಮಾಡಬೇಕು ಅಂತ ಬೈಡನ್ ಆಡಳಿತ ಜಿದ್ದಿಗೆ ಬಿದ್ದ ರೀತಿ ಕಾಣಿಸ್ತಾ ಇದೆ. ಟ್ರಂಪ್ ಅಧಿಕಾರ ವಹಿಸಿಕೊಳ್ಳೋದು ಮುಂದಿನ ಜನವರಿಯಲ್ಲಿ. ಹೀಗಾಗಿ ಮುಂದಿನ ಜನವರಿಯೊಳಗೆ ರಷ್ಯಾದ ಮೇಲೆ ಬಹುದೊಡ್ಡ ದಾಳಿ ಮಾಡೋದಕ್ಕೆ ಈಗಿನ ಅಮೆರಿಕ ಸರ್ಕಾರ ಪ್ಲಾನ್ ಮಾಡಿದೆ ಅನ್ನುವ ಸಂಗತಿಗಳು ಈಗ ಬಯಲಾಗಿದೆ. ಅದಕ್ಕೆ ಸಾಕ್ಷಿ ಎನ್ನುವಂತೆ ಅಮೆರಿಕಾದ ಅಸ್ತ್ರಗಳನ್ನ ರಷ್ಯಾದ ಮೇಲೆ ದಾಳಿ ಮಾಡೋದಕ್ಕೆ ಬಳಸಿಕೊಳ್ಳೋದಕ್ಕೆ ಅಮೆರಿಕ ಉಕ್ರೇನ್ಗೆ ಪರ್ಮಿಷನ್ ಕೊಟ್ಟು ಬಿಟ್ಟಿದ್ಯಂತೆ. ಅಲ್ಲಿಗೆ ಟ್ರಂಪ್ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆಯೇ ಈ ಜಗತ್ತಿನಲ್ಲಿ ದೊಡ್ಡ ಯುದ್ಧಕ್ಕೆ ವೇದಿಕೆ ಸಿದ್ಧವಾಗಿದೆ. ಇಲ್ಲಿವರೆಗೆ ಉಕ್ರೇನ್ಗೆ ತನ್ನ ಅಸ್ತ್ರಗಳನ್ನ ಬಳಕೆ ಮಾಡದಂತೆ ನಿರ್ಬಂಧ ಹೇರಿದ್ದ ಅಮೆರಿಕ ಈಗ ಇದ್ದಕ್ಕಿದ್ದ ಹಾಗೆ ಅನುಮತಿ ನೀಡಿರೋದು ಜಾಗತಿಕ ಮಟ್ಟದಲ್ಲಿ ಒಂದು ರೀತಿ ಭಯದ ವಾತಾವರಣ ಸೃಷ್ಟಿಯಾಗುವಂತೆ ಮಾಡಿದೆ. ಹೀಗೆ ಬೈಡನ್ ಆಡಳಿತ ಇಂಥದೊಂದು ಪ್ಲಾನ್ ಮಾಡಿದ್ರೆ ಅತ್ತ ಬೇರೆಯದ್ದೇ ಪ್ಲಾನ್ ಮಾಡ್ತಾ ಇದ್ದಾರೆ ಟ್ರಂಪ್. ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಅಂದ್ರೆ ಜನವರಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಂತೆ ಅಮೆರಿಕಾದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡೋದಕ್ಕೆ ಟ್ರಂಪ್ ನಿರ್ಧಾರ ಮಾಡಿದ್ದಾರೆ ಅನ್ನುವ ಸುದ್ದಿ ಹರಡಿದೆ. ಯಾರೇ ಅಧಿಕಾರಕ್ಕೆ ಬಂದರೂ ಸಂಭ್ರಮದ ವಾತಾವರಣ ಇರುತ್ತೆ. ಅದು ಬಿಟ್ಟು ಈ ರೀತಿ ತುರ್ತು ಪರಿಸ್ಥಿತಿಯನ್ನ ಯಾಕೆ ಘೋಷಣೆ ಮಾಡ್ತಾರೆ ಅನ್ನುವ ಪ್ರಶ್ನೆಗಳು ಎಲ್ಲರಲ್ಲೂ ಮೂಡಿದೆ. ಅಷ್ಟಕ್ಕೂ ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡುವ ಪ್ಲಾನ್ ಮಾಡಿದ್ದು ಯಾಕೆ? ಟ್ರಂಪ್ ಈ ದೊಡ್ಡ ನಿರ್ಧಾರದ ಹಿಂದಿರುವ ಕಾರಣವೇನು? ಬೈಡನ್ ಉಕ್ರೇನ್ಗೆ ಏನೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ? ಟ್ರಂಪ್ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆಯೇ ದೊಡ್ಡ ಯುದ್ಧ ನಡೆದು ಬಿಡುತ್ತಾ? ಬೈಡನ್ ಈ ಹಠದ ನಿರ್ಧಾರದಿಂದ ಜಗತ್ತು ಮೂರನೇ ಮಹಾಯುದ್ಧಕ್ಕೆ ಸಾಕ್ಷಿಯಾಗುತ್ತಾ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನಾವು ಹಿಂದಿನ ವಿಡಿಯೋಗಳಲ್ಲಿ ಟ್ರಂಪ್ ಬಂದ ಮೇಲೆ ಯುದ್ಧ ನಿಲ್ಲಬಹುದು, ಯುದ್ಧವನ್ನ ನಿಲ್ಲಿಸುವ ಬಗ್ಗೆ ಯಾವ ರೀತಿಯ ಸಿದ್ಧತೆಗಳು ಆಗಿದೆ ಅನ್ನುವ ಬಗ್ಗೆ ವಿವರವಾಗಿ ಹೇಳಿದ್ವಿ. ಆದರೆ ಟ್ರಂಪ್ ಅಂದುಕೊಂಡಂತೆ ಆಗಲು ಬಿಡಬಾರದು ಅಂತ ಈಗಿನ ಬೈಡನ್ ಆಡಳಿತ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ರಷ್ಯಾ ಹಾಗೂ ಉಕ್ರೇನ್ ನಡುವೆ ನಡೆಯುತ್ತಿರುವ ಯುದ್ಧವನ್ನ ನಿಲ್ಲಿಸುವ ಬದಲು ಈ ಯುದ್ಧವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಲು ಈಗಿನ ಅಮೆರಿಕ ಸರ್ಕಾರ ಪ್ಲಾನ್ ಮಾಡಿದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಅಮೆರಿಕ ನಿರ್ಮಿತ ಶಸ್ತ್ರಾಸ್ತ್ರಗಳನ್ನ ಬಳಸಲು ಉಕ್ರೇನ್ಗೆ ಶ್ವೇತಭವನ ಒಪ್ಪಿಗೆ ನೀಡಿಬಿಟ್ಟಿದೆ. ಅಲ್ಲಿಗೆ ಜೋ ಬೈಡನ್ ಆಡಳಿತ ಯುಎಸ್ ನಿರ್ಮಿತ ಶಸ್ತ್ರಾಸ್ತ್ರಗಳನ್ನ ಯುದ್ಧದಲ್ಲಿ ಬಳಕೆ ಮಾಡುವ ಕುರಿತಂತೆ ಉಕ್ರೇನ್ಗೆ ಗ್ರೀನ್ ಸಿಗ್ನಲ್ ನೀಡಿದೆ. ಕಳೆದ 5-6 ತಿಂಗಳಿಂದ ಉಕ್ರೇನ್ ಇದನ್ನೇ ಅಮೆರಿಕದ ಬಳಿ ಕೇಳ್ತಾ ಇತ್ತು. ನಿಮ್ಮ ಅಸ್ತ್ರಗಳನ್ನ ಬಳಕೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಅಮೆರಿಕದ ಬಳಿ ಪರಿಪರಿಯಾಗಿ ಉಕ್ರೇನ್ ಕೇಳಿತ್ತು. ಆದರೆ ಅಮೆರಿಕ ಇಲ್ಲಿವರೆಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ಈಗ ಚುನಾವಣೆ ಮುಗಿದು ಬೈಡನ್ ಪಟ್ಟದಿಂದ ಇಳಿಯೋದು ಕನ್ಫರ್ಮ್ ಆಗ್ತಾ ಇದ್ದಂತೆ ಕೊನೆ ಕ್ಷಣದಲ್ಲಿ ಬೈಡನ್ ಉಕ್ರೇನ್ಗೆ ಅಮೆರಿಕ ನಿರ್ಮಿತ ಅಸ್ತ್ರಗಳನ್ನ ಬಳಕೆ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಬೈಡನ್ ಈ ನಿರ್ಧಾರದಿಂದ ಮುಂದಿನ ದಿನಗಳಲ್ಲಿ ಯುದ್ಧದ ತೀವ್ರತೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಯುದ್ಧ ರಂಗದಲ್ಲಿ ಅಮೆರಿಕದ ಯುದ್ಧೋಪಕರಣಗಳು ಬಳಕೆಯಾಗಲು ಶುರುವಾಯಿತು ಅಂದ್ರೆ ಯುದ್ಧದ ಭೀಕರತೆ ಹೆಚ್ಚಾಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಇಲ್ಲಿವರೆಗೆ ಉಕ್ರೇನ್ ರಷ್ಯಾದ ಮೇಲೆ ದಾಳಿ ಮಾಡೋದಕ್ಕೆ ಭಯ ಪಡ್ತಾ ಇತ್ತು. ಆದರೆ ಇನ್ನು ಮುಂದೆ ಉಕ್ರೇನ್ಗೆ ಆ ಭಯ ಇಲ್ಲ. ಕಾರಣ ಅಮೆರಿಕ ನಿರ್ಮಿತ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಬಳಸಿಕೊಂಡು ರಷ್ಯಾದ ಮೇಲೆ ಸುಲಭದಲ್ಲೇ ದಾಳಿ ಮಾಡಬಹುದು. ಕೀವ್ನಲ್ಲೇ ಕುಳಿತುಕೊಂಡು ರಷ್ಯಾ ರಾಜಧಾನಿ ಮಾಸ್ಕೋ ಮೇಲೆ ಈಸಿಯಾಗಿಯೇ ಅಟ್ಯಾಕ್ ಮಾಡಬಹುದು. ಅಮೆರಿಕದ ಹೈಪರ್ಸಾನಿಕ್ ಮಿಸೈಲ್ಗಳನ್ನ ಕೂಡ ಇಲ್ಲಿ ಬಳಕೆ ಮಾಡುವ ಸಾಧ್ಯತೆ ಇದೆ. ಅಲ್ಲಿಗೆ ಮುಂದಿನ 2 ತಿಂಗಳ ಕಾಲ ಉಕ್ರೇನ್ ಹಾಗೂ ರಷ್ಯಾ ನಡುವಿನ ಯುದ್ಧದಲ್ಲಿ ಏನ್ ಬೇಕಾದರೂ ಆಗಬಹುದು. ಅದರಲ್ಲೂ ರಷ್ಯಾಗಂತೂ ಮುಂದಿನ 2 ತಿಂಗಳು ತುಂಬಾನೇ ಡೇಂಜರ್. ಟ್ರಂಪ್ ಅಧಿಕಾರಕ್ಕೆ ಬಂದುಬಿಟ್ರು ಇನ್ನು ಮುಂದೆ ಯುದ್ಧ ನಿಂತು ಬಿಡುತ್ತೆ ಅಂತ ರಷ್ಯಾ ತುಂಬಾನೇ ಖುಷಿಯಲ್ಲಿತ್ತು. ಆದರೆ ಖುಷಿ ಹೆಚ್ಚು ದಿನ ಇರೋದಕ್ಕೆ ಬೈಡನ್ ಬಿಡ್ತಾ ಇಲ್ಲ. ಅಧಿಕಾರದಿಂದ ಇಳಿಯೋದಕ್ಕೆ ಮುಂಚೆ ಏನಾದರೂ ಮಾಡಲೇಬೇಕು ಅಂತ ಬೈಡನ್ ಹಠಕ್ಕೆ ಬಿದ್ದ ರೀತಿ ಕಾಣಿಸ್ತಾ ಇದೆ. ಬೈಡನ್ ಈ ನಿರ್ಧಾರದ ಹಿಂದೆ ಕೇವಲ ಹಠ ಮಾತ್ರ ಇರೋದಲ್ಲ, ಇದರ ಹಿಂದೆ ಬಿಸ್ನೆಸ್ ಕೂಡ ಇದೆ. ಅರೆ, ಯುದ್ಧಕ್ಕೂ ಬಿಸ್ನೆಸ್ಗೂ ಏನ್ ಸಂಬಂಧ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಯುದ್ಧೋಪಕರಣಗಳನ್ನ ಉತ್ಪಾದನೆ ಮಾಡುವ ದೇಶ ಅಮೆರಿಕ. ಅಮೆರಿಕಾದ ದೊಡ್ಡ ಬಿಸ್ನೆಸ್ಗಳಲ್ಲಿ ಈ ಯುದ್ಧೋಪಕರಣಗಳ ಬಿಸ್ನೆಸ್ ಕೂಡ ಒಂದು. ಈ ಯುದ್ಧೋಪಕರಣಗಳು ಸೇಲ್ ಆಗಬೇಕು ಅಂದ್ರೆ ಯುದ್ಧ ಆಗಬೇಕು. ಯುದ್ಧ ನಿಂತು ಬಿಟ್ರೆ ಈ ಬಿಸ್ನೆಸ್ ಡಲ್ ಆಗಿ ಬಿಡುತ್ತೆ. ಇದೇ ಕಾರಣಕ್ಕಾಗಿ ಯುದ್ಧೋಪಕರಣಗಳನ್ನು ಉತ್ಪಾದನೆ ಮಾಡುವ ಖಾಸಗಿ ಕಂಪನಿಗಳು ಬೈಡನ್ಗೆ ಒತ್ತಡ ಹೇರಿದ್ಯಂತೆ. ಯುದ್ಧ ಇನ್ನಷ್ಟು ಹೆಚ್ಚಾಗುವಂತೆ ಏನಾದರೂ ಮಾಡಿ ಅಂತ ಕೇಳಿಕೊಂಡಿದ್ದಾವಂತೆ.
ಇದೇ ಕಾರಣಕ್ಕಾಗಿ ಈಗ ಉಕ್ರೇನ್ಗೆ ಅಮೆರಿಕ ನಿರ್ಮಿತ ಯುದ್ಧೋಪಕರಣಗಳನ್ನು ಬಳಕೆ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರಂತೆ. ರಷ್ಯಾದ ಮೇಲೆ ಉಕ್ರೇನ್ ಅಟ್ಯಾಕ್ ಮಾಡಿದರೆ ರಷ್ಯಾ ಸುಮ್ಮನೆ ಇರುತ್ತಾ ಹೇಳಿ? ಖಂಡಿತವಾಗಿಯೂ ಸುಮ್ಮನೆ ಇರೋದಿಲ್ಲ. ತನ್ನ ದಾಳಿಯನ್ನ ಇನ್ನಷ್ಟು ಬಿಗಿಗೊಳಿಸುತ್ತೆ. ಆ ಸಂದರ್ಭದಲ್ಲಿ ನ್ಯಾಟೋ ಪಡೆ ಈ ಯುದ್ಧಕ್ಕೆ ಎಂಟ್ರಿ ಕೊಟ್ಟರು ಅಚ್ಚರಿ ಇಲ್ಲ. ಹೀಗೆ ಯುದ್ಧ ಹೆಚ್ಚಾಗುತ್ತಾ ಹೋದರೆ ಲಾಭ ಆಗೋದು ಅಮೆರಿಕಾಗೆ. ಅಮೆರಿಕ ನಿರ್ಮಿತ ಅಸ್ತ್ರಗಳೇ ಯುದ್ಧದಲ್ಲಿ ಹೆಚ್ಚಾಗಿ ಬಳಕೆ ಆಗೋದ್ರಿಂದ ಅಮೆರಿಕಾಗೆ ಲಾಭ ಆಗುತ್ತೆ. ಇದೇ ಬಿಸ್ನೆಸ್ ಮೈಂಡ್ ಅನ್ನ ಇಟ್ಕೊಂಡು ಈಗ ಬೈಡನ್ ಇಂಥದೊಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಯುದ್ಧೋಪಕರಣಗಳನ್ನು ಉತ್ಪಾದನೆ ಮಾಡುವ ಖಾಸಗಿ ಕಂಪನಿಗಳು ನಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ. ಟ್ರಂಪ್ ಯುದ್ಧವನ್ನ ಮುಂದುವರಿಸುವ ಬದಲು ಯುದ್ಧ ನಿಲ್ಲಿಸುವ ಪ್ರಯತ್ನ ಮಾಡ್ತಾರೆ. ಹೀಗಾಗಿ ಬೈಡನ್ ಇರುವಾಗಲೇ ನಾವು ಬಿಸ್ನೆಸ್ ಮಾಡಿಕೊಳ್ಳಬೇಕು ಅಂತ ಈ ಕಂಪನಿಗಳು ನಿರ್ಧಾರ ಮಾಡಿದ ರೀತಿ ಇದೆ. ಬಿಸ್ನೆಸ್ ಮಾಡುವವರು ಯಾವ ರೀತಿಯೆಲ್ಲ ಬಿಸ್ನೆಸ್ ಮಾಡ್ತಾರೆ ನೋಡಿ. ಇಡೀ ಜಗತ್ತಿಗೆ ಬೆಂಕಿ ಕೊಟ್ಟು ತಮ್ಮ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡೋದು ಕೂಡ ಒಂದು ಬಿಸ್ನೆಸ್. ಅದೇನೇ ಇರಲಿ, ಬೈಡನ್ ಈ ನಿರ್ಧಾರದಿಂದ ಮುಂದಿನ ದಿನಗಳಲ್ಲಿ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧ ಭೀಕರ ಪರಿಸ್ಥಿತಿಗೆ ತಲುಪಿ ಬಿಡಬಹುದು. ರಷ್ಯಾ ಈ ವಿಚಾರದಲ್ಲಿ ಮುಂದೆ ಯಾವ ರೀತಿಯ ಹೆಜ್ಜೆ ನೀಡುತ್ತೆ ಅನ್ನೋದರ ಮೇಲೆ ಎಲ್ಲವೂ ನಿರ್ಧಾರವಾಗುತ್ತೆ. ಇನ್ನು ಒಂದ್ ಕಡೆ ಈ ರೀತಿಯ ಬೆಳವಣಿಗೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಟ್ರಂಪ್ ಬೇರೆಯದ್ದೇ ಪ್ಲಾನ್ ಮಾಡ್ತಾ ಇದ್ದಾರೆ. ಜನವರಿಯಲ್ಲಿ ಟ್ರಂಪ್ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಂತೆ ಮೊದಲ ಬಾರಿಗೆ ಮಾಡುವ ಕೆಲಸ ಅಮೆರಿಕಾದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡೋದು. ಹೌದು, ಟ್ರಂಪ್ ಇಂಥದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವ ಮಾತುಗಳು ದಟ್ಟವಾಗ್ತಾ ಇದೆ. ಟ್ರಂಪ್ ಇಂಥದೊಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಾರಣ ಅಕ್ರಮ ವಲಸಿಗರು. ನಮ್ಮ ದೇಶದಲ್ಲೂ ಕೂಡ ಈ ಅಕ್ರಮ ವಲಸಿಗರ ಸಮಸ್ಯೆ ತುಂಬಾನೇ ಇದೆ. ಬಾಂಗ್ಲಾದಿಂದ, ಪಾಕಿಸ್ತಾನದಿಂದ ಬಂದು ಭಾರತದಲ್ಲಿ ಅಕ್ರಮವಾಗಿ ನೆಲೆಸುತ್ತಿರುವವರು ತುಂಬಾ ಜನ ಇದ್ದಾರೆ. ಇದೇ ರೀತಿಯ ಸಮಸ್ಯೆ ಅಮೆರಿಕಾದಲ್ಲೂ ಕೂಡ ಇದೆ. ಹೀಗಾಗಿ ಅಕ್ರಮ ವಲಸಿಗರನ್ನ ದೇಶದಿಂದ ಹೊರಹಾಕುವುದಕ್ಕೆ ಟ್ರಂಪ್ ಮಾಡಿರುವ ಪ್ಲಾನ್ ಇದು. ಜನವರಿಯಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋದು, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮಿಲಿಟರಿಯನ್ನ ಬಳಸಿಕೊಂಡು ಅಮೆರಿಕಾದಲ್ಲಿರುವ ಅಕ್ರಮ ವಲಸಿಗರನ್ನ ದೇಶದಿಂದ ಹೊರಹಾಕುವುದು. ಇದು ಟ್ರಂಪ್ ಮಾಡಿರುವ ಪ್ಲಾನ್. ನಮ್ಮ ದೇಶದಲ್ಲಿ ಅಕ್ರಮ ವಲಸಿಗರನ್ನ ಇದ್ದಕ್ಕಿದ್ದ ಹಾಗೆ ಹೊರಹಾಕೋದಕ್ಕೆ ಆಗೋದಿಲ್ಲ. ಅದಕ್ಕೆ ಕಾನೂನು ತೊಡಕುಗಳಿದೆ. ಆದರೆ ಅಮೆರಿಕಾದಲ್ಲಿ ಹಾಗಿಲ್ಲ. ಅಮೆರಿಕ ಅಧ್ಯಕ್ಷರಿಗೆ ಈ ವಿಚಾರದಲ್ಲಿ ಸಂಪೂರ್ಣ ಅಧಿಕಾರ ಇದೆ. ಯಾರು ಅಕ್ರಮ ವಲಸಿಗ ಅಂತ ಅಧ್ಯಕ್ಷರಿಗೆ ಅನಿಸುತ್ತೋ ಅಂತವರನ್ನ ಮುಲಾಜಿಲ್ಲದೆ ದೇಶದಿಂದ ಹೊರಹಾಕಬಹುದು. ಯಾವುದೇ ಕಾನೂನು ಕೂಡ ಇದಕ್ಕೆ ಅಡ್ಡಿ ಬರುವುದಿಲ್ಲ. ಎರಡನೇ ವಿಶ್ವಯುದ್ಧದ ಸಂದರ್ಭದಲ್ಲಿ ಇಂಥದೊಂದು ಪ್ರಕ್ರಿಯೆ ಅಮೆರಿಕಾದಲ್ಲಿ ನಡೆದಿತ್ತು. ಇದೀಗ ಹಲವು ದಶಕಗಳ ಬಳಿಕ ಟ್ರಂಪ್ ಮತ್ತೊಮ್ಮೆ ಅಮೆರಿಕಾದಿಂದ ಅಕ್ರಮ ವಲಸಿಗರನ್ನ ಹೊರಹಾಕುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಈಗ ಟ್ರಂಪ್ ಮಾಡ್ತಾ ಇರುವ ಪ್ರಕ್ರಿಯೆ ಅಮೆರಿಕಾದ ಇತಿಹಾಸದಲ್ಲೇ ಅತಿ ದೊಡ್ಡ ಪ್ರಕ್ರಿಯೆ ಅಂತ ಹೇಳಲಾಗ್ತಿದೆ. ಜನವರಿಯಲ್ಲಿ ದೊಡ್ಡದೊಂದು ಕ್ರಾಂತಿಯನ್ನೇ ನೀವು ಅಮೆರಿಕಾದಲ್ಲಿ ನೋಡಬಹುದು. ನಾವು ಭಾರತದಲ್ಲಿ ನಿಮ್ಮ ಐಡಿ ತೋರಿಸಿ ಅಂತ ಮನವಿ ಮಾಡ್ತೀವಿ. ನಾವು ತೋರಿಸೋದಿಲ್ಲ ಅಂತ ದರ್ಪ ತೋರಿಸುವವರು ಕೂಡ ನಮ್ಮ ದೇಶದಲ್ಲಿ ಇದ್ದಾರೆ. ಆದರೆ ಅಮೆರಿಕಾದಲ್ಲಿ ಹಾಗಲ್ಲ. ನೀವು ಉಲ್ಟಾ ಮಾತನಾಡಿದ್ರೆ ಆರ್ಮಿಯೇ ಬಂದು ನಿಮ್ಮನ್ನ ಎಳೆದುಕೊಂಡು ಹೋಗುತ್ತೆ. ಸೂಕ್ತ ದಾಖಲೆಗಳು ಇದ್ರೆ ಮಾತ್ರ ಅಮೆರಿಕಾದಲ್ಲಿ ಇನ್ಮುಂದೆ ಉಳಿದುಕೊಳ್ಳಬಹುದು. ಇಲ್ಲ ಅಂದ್ರೆ ಅಮೆರಿಕ ಹಿಂದೆ ಮುಂದೆ ನೋಡದೆ ಅಂತವರನ್ನ ಹೊರಹಾಕಿ ಬಿಡುತ್ತೆ. ನಿಮ್ ಪ್ರಕಾರ ಭಾರತಕ್ಕೂ ಕೂಡ ಇಂತಹ ಕಾನೂನಿನ ಅವಶ್ಯಕತೆ ಇದೆಯಾ? ಕಾಮೆಂಟ್ ಮಾಡಿ.